ಅಚ್ಚುಕಟ್ಟಾದ ಹೆದ್ದಾರಿ ರಸ್ತೆಗಳಲ್ಲಿ ವೇಗವಾಗಿ ಸಾಗಲು ಎಲ್ಲರಿಗೂ ಖುಷಿಯಾಗುತ್ತೆ. ಸೂಪರ್ ಹೈವೇ ಸಿಕ್ಕಿತು ಅಂದ್ರೆ ವೇಗಕ್ಕೆ ಕಂಟ್ರೋಲೇ ಇರೋದಿಲ್ಲ. ಇದರಿಂದಾಗಿಯೇ ದಿನದಿಂದ ದಿನಕ್ಕೆ ಹೆದ್ದಾರಿ ಬದಿಗಳಲ್ಲಿ ಅಪಘಾತಗಳ ಪ್ರಮಾಣ ಹೆಚ್ಚಾಗುತ್ತಲೇ ಇದೆ. ಪ್ರತಿಯೊಂದು ಕ್ಷಣವೂ ಉಸಿರನ್ನ ಬಿಗಿ ಹಿಡಿದುಕೊಂಡೇ ವಾಹನಗಳನ್ನ ಎದುರು ನೋಡುವ ಸ್ಥಿತಿ ಉಂಟಾಗಿದೆ. ತುಂಬಾ ವೇಗವಾಗಿ ವಾಹನಗಳನ್ನ ಓಡಿಸೋದು, ನಿಯಂತ್ರಣ ತಪ್ಪಿದ ಚಾಲನೆ ಇವೆಲ್ಲ ಅಪಘಾತಗಳು ಹೆಚ್ಚಾಗಲು ಕಾರಣವಾಗಿದೆ. ಮಾತ್ರವಲ್ಲದೆ ಹೆದ್ದಾರಿ ಬದಿಗಳಲ್ಲಿರುವ ಹೋಟೆಲ್ಗಳೇ ಮೃತ್ಯುಪಾಶವಾಗಿ ಪರಿಣಮಿಸುತ್ತಿವೆ. ರಸ್ತೆಗಳ ಬದಿಯಲ್ಲಿ ಆಗುತ್ತಿರುವ ಅಪಘಾತಗಳನ್ನು ತಪ್ಪಿಸಲು ಸುಪ್ರೀಂ ಕೋರ್ಟ್ ಸರ್ಕಾರಗಳಿಗೆ ಚಾಟಿ ಬೀಸಿದೆ. ಮಾನವ ಜೀವಕ್ಕಿಂತ ಆರ್ಥಿಕ ಲಾಭಗಳು ದೊಡ್ಡದಲ್ಲ ಎಂದು ಹೇಳಿರುವ ಸರ್ವೋಚ್ಚ ನ್ಯಾಯಾಲಯ ಸುರಕ್ಷತೆಗೆ ಹೊಸ ಮಾರ್ಗಸೂಚಿಗಳನ್ನು ನೀಡಿದೆ. ಇನ್ನು ಮುಂದೆ ಹೈವೇ ಪಕ್ಕದಲ್ಲಿ ಬೇಕಾಬಿಟ್ಟಿ ಹೋಟೆಲ್, ಅಂಗಡಿಗಳು ಕಾಣದಂತೆ, ಪಾರ್ಕಿಂಗ್ ಕೂಡ ಎಲ್ಲೆಂದರಲ್ಲಿ ಮಾಡದಿರುವಂತೆ ಹೆದ್ದಾರಿ ಸುರಕ್ಷತೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸ್ನೇಹಿತರೆ, ಹಾಗಾದರೆ ಸುಪ್ರೀಂ ಕೋರ್ಟ್ ತಂದ ಹೊಸ ನಿಯಮ ಯಾವುದು? ಇದರಿಂದಾಗುವ ಲಾಭಗಳೇನು? ಹೆದ್ದಾರಿ ಸ್ಥಿತಿ ಇನ್ನು ಮುಂದೆ ಯಾವ ರೀತಿ ಇರುತ್ತೆ? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇತ್ತೀಚೆಗಷ್ಟೇ ಹೈವೇಗಳಲ್ಲಿ ಅಪಘಾತಗಳನ್ನು ತಡೆಯಲು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಜಿ.ಕೆ. ಮಹೇಶ್ವರಿ ಮತ್ತು ಜಸ್ಟಿಸ್ ಎ.ಎಸ್. ಚಂದ್ರಕರ್ ಅವರ ಪೀಠದಿಂದ ಈ ಆದೇಶ ಹೊರಬಿದ್ದಿದೆ. ಎಕ್ಸ್ಪ್ರೆಸ್ ವೇಗಳು ಕೇವಲ ವೇಗದ ಸಂಚಾರಕ್ಕಾಗಿ ಮಾತ್ರವಲ್ಲ, ಅವು ಅಪಾಯದ ತಾಣಗಳಾಗಬಾರದು ಎಂಬುದು ನ್ಯಾಯಾಲಯದ ಅಭಿಪ್ರಾಯವಾಗಿ ವ್ಯಕ್ತವಾಗಿದೆ. ಕಳೆದ ವರ್ಷ ನವೆಂಬರ್ನಲ್ಲಿ ರಾಜಸ್ಥಾನದ ಬಲೋಡಿ ಮತ್ತು ತೆಲಂಗಾಣದ ರಂಗಾರೆಡ್ಡಿಯಲ್ಲಿ ನಡೆದ ಸರಣಿ ಅಪಘಾತಗಳಲ್ಲಿ ಸುಮಾರು 34 ಮಂದಿ ಪ್ರಾಣ ಕಳೆದುಕೊಂಡಿದ್ರು. ವ್ಯವಸ್ಥೆಯ ವೈಫಲ್ಯದಿಂದ ಇಷ್ಟು ಜನ ಸತ್ತಿರೋದು ಗಂಭೀರ ವಿಷಯ ಎಂದು ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡಿತ್ತು. ಈಗ ಅದರ ಅಂತಿಮ ತೀರ್ಪು ಹೊರಬಂದಿದೆ. ದೇಶದ ರಸ್ತೆ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಸುಧಾರಿಸುವ ಅವಶ್ಯಕತೆ ಇದೆ ಎಂದು ನ್ಯಾಯಾಲಯ ತಿಳಿಸಿದೆ. ಭಾರತದ ಒಟ್ಟು ರಸ್ತೆಗಳಲ್ಲಿ ಕೇವಲ 2% ಮಾತ್ರ ರಾಷ್ಟ್ರೀಯ ಹೆದ್ದಾರಿಗಳಾಗಿದ್ದರೂ ರಸ್ತೆ ಅಪಘಾತಗಳಲ್ಲಿ ಸಂಭವಿಸುವ ಸಾವುಗಳ ಪ್ರಮಾಣ ಸುಮಾರು 30% ಇಲ್ಲೇ ನಡೆಯುತ್ತಿದೆ. ಇದು ದೊಡ್ಡ ದುರಂತ ಎಂದು ನ್ಯಾಯಾಲಯ ಹೇಳಿದೆ. ಸುಧಾರಿತ ರಸ್ತೆಗಳೇ ಯಮಪಾಶವಾಗಬಾರದು. ಜೀವಿಸುವ ಹಕ್ಕು ಎಂದರೆ ಕೇವಲ ಬದುಕೋದಲ್ಲ, ಸುರಕ್ಷಿತ ವಾತಾವರಣದಲ್ಲಿ ಬದುಕುವುದು ಕೂಡ ಆಗಬೇಕು. ಅದನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯ ಎನ್ನುವ ಕೂಗು ಜನರಿಂದ ಕೇಳಿಬರ್ತಾ ಇತ್ತು. ಹಾಗಾಗಿ ಅಕ್ರಮ ಪಾರ್ಕಿಂಗ್ ಅಥವಾ ಬ್ಲ್ಯಾಕ್ ಸ್ಪಾಟ್ಗಳಂತಹ ಕಾರಣಗಳಿಂದ ಒಬ್ಬ ವ್ಯಕ್ತಿ ಸತ್ತರೂ ಅದು ಸರ್ಕಾರದ ರಕ್ಷಣಾ ವೈಫಲ್ಯವೇ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಹೆದ್ದಾರಿಗಳ ಬಳಿಯಲ್ಲಿ ಯಾವುದೇ ಹೋಟೆಲ್ಗಳು ಅನುಮತಿ ಇಲ್ಲದೆ ಕಾರ್ಯನಿರ್ವಹಿಸಬಾರದು. NHAI ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಅನುಮತಿ ಇಲ್ಲದೆ ಲೈಸೆನ್ಸ್ ನೀಡಬಾರದು ಎಂದಿದೆ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಹೊಸದಾಗಿ ನೀಡಿದ ತೀರ್ಪು ಹೇಗಿದೆ ಎಂದು ನೋಡೋಣ. ಹೆದ್ದಾರಿಗಳಲ್ಲಿ ಅಪಘಾತಗಳಿಗೆ ಪ್ರಮುಖ ಕಾರಣವೆಂದರೆ ರಸ್ತೆ ಬದಿಗಳಲ್ಲಿ ಅನಧಿಕೃತ ಡಾಬಾ ಮತ್ತು ಹೋಟೆಲ್ಗಳು. ಇಂತಹ ಹೋಟೆಲ್ಗಳಿಗೆ ಹೋಗಲು ವಾಹನಗಳು ಅಚಾನಕ್ ಬ್ರೇಕ್ ಹಾಕುವುದು ಅಥವಾ ಅನುಮತಿ ಇಲ್ಲದ ಜಾಗದಲ್ಲಿ ಪಾರ್ಕಿಂಗ್ ಮಾಡೋದು ಸಾಮಾನ್ಯ. ಇದರಿಂದ ಅಪಘಾತಗಳ ಸಂಭವ ಹೆಚ್ಚಾಗುತ್ತೆ. ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ನ್ಯಾಯಾಲಯ ರಾಷ್ಟ್ರೀಯ ಹೆದ್ದಾರಿಗಳ ವ್ಯಾಪ್ತಿಯಲ್ಲಿ ಯಾವುದೇ ಹೊಸ ಡಾಬಾ, ಹೋಟೆಲ್ ಅಥವಾ ವಾಣಿಜ್ಯ ಮಳಿಗೆಗಳಿಗೆ ಅನುಮತಿ ನೀಡಬಾರದು ಎಂದು ಸೂಚಿಸಿದೆ. ಈಗಿರುವ ಲೈಸೆನ್ಸ್ಗಳನ್ನ 30 ದಿನಗಳ ಒಳಗೆ ಮರುಪರಿಶೀಲನೆ ಮಾಡಬೇಕು ಎಂದು ಕೋರ್ಟ್ ಹೇಳಿದೆ. ಇನ್ನು ಮುಂದೆ NHAI ಅಥವಾ ಲೋಕೋಪಯೋಗಿ ಇಲಾಖೆಯ ಅನುಮತಿ ಇಲ್ಲದೆ ಯಾವುದೇ ಹೊಸ ವಾಣಿಜ್ಯ ಪರವಾನಗಿ ನೀಡಬಾರದು. ಹಳೆಯ ಲೈಸೆನ್ಸ್ಗಳನ್ನ ಕಟ್ಟುನಿಟ್ಟಾಗಿ ಪರಿಶೀಲಿಸಬೇಕು. ಭಾರೀ ವಾಹನಗಳ ಅನಧಿಕೃತ ಪಾರ್ಕಿಂಗ್ ಕೂಡ ದೊಡ್ಡ ಸಮಸ್ಯೆ. ಹೆದ್ದಾರಿಗಳಲ್ಲಿ ಲಾರಿಗಳು ಮತ್ತು ಕಂಟೈನರ್ಗಳು ರಸ್ತೆ ಭಾಗವನ್ನೇ ಆಕ್ರಮಿಸಿಕೊಂಡು ನಿಲ್ಲುವುದು ಸಾಮಾನ್ಯವಾಗಿದೆ. ರಾತ್ರಿ ಸಮಯದಲ್ಲಿ ಇದರಿಂದ ಭೀಕರ ಅಪಘಾತಗಳು ಸಂಭವಿಸುತ್ತವೆ. ಇನ್ನು ಮುಂದೆ ಇದಕ್ಕೆ ಅವಕಾಶ ಇರಬಾರದು. ನಿಗದಿತ ಪಾರ್ಕಿಂಗ್ ಬೇಗಳು ಅಥವಾ ವೇ ಸೈಡ್ ಎಮ್ಯುನಿಟಿಗಳಲ್ಲೇ ವಾಹನಗಳನ್ನು ನಿಲ್ಲಿಸಲು ಅವಕಾಶ ಇರಬೇಕು. ಬೇರೆಡೆ ವಾಣಿಜ್ಯ ವಾಹನಗಳನ್ನು ನಿಲ್ಲಿಸಲು ಬಿಡಬಾರದು. ಸುಧಾರಿತ ಸಂಚಾರ ನಿರ್ವಹಣಾ ವ್ಯವಸ್ಥೆ ಮೂಲಕ ರಾಜ್ಯ ಪೊಲೀಸರು ನಿಗಾ ವಹಿಸಬೇಕು. GPS ಟೈಮ್ ಸ್ಟ್ಯಾಂಪ್ ಇರುವ ಫೋಟೋಗಳ ಮೂಲಕ ನಿಯಮ ಉಲ್ಲಂಘನೆಗಳನ್ನು ದಾಖಲಿಸಿ ಕ್ರಮ ತೆಗೆದುಕೊಳ್ಳಬೇಕು. ಈ ನಿಯಮಗಳು ಸರಿಯಾಗಿ ಜಾರಿಗೆ ಬರುತ್ತಿವೆಯೇ ಎಂಬುದನ್ನ ಜಿಲ್ಲಾಧಿಕಾರಿಗಳು ಕಾಲಕಾಲಕ್ಕೆ ಪರಿಶೀಲನೆ ನಡೆಸಬೇಕು ಎಂದು ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಸ್ನೇಹಿತರೆ, ಈಗಾಗಲೇ ಹೇಳಿರುವಂತೆ ಹೆದ್ದಾರಿ ಸುರಕ್ಷತಾ ಕಾರ್ಯ ಪ್ರವೃತ್ತಿಗೆ ನ್ಯಾಯಾಲಯ ಆದೇಶ ನೀಡಿದೆ. 15 ದಿನಗಳೊಳಗೆ ಟಾಸ್ಕ್ ಫೋರ್ಸ್ ರಚಿಸಬೇಕು ಎಂದು ಸೂಚಿಸಲಾಗಿದೆ. ಕೇವಲ ಆದೇಶ ನೀಡೋದಲ್ಲ, ಅದರ ಜಾರಿಗೆ ಬೇಕಾದ ವ್ಯವಸ್ಥೆಯನ್ನ ಕೂಡ ರೂಪಿಸಬೇಕು ಎಂದು ನ್ಯಾಯಾಲಯ ಹೇಳಿದೆ.
ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಆದೇಶ ಬಂದ 15 ದಿನಗಳೊಳಗೆ ಜಿಲ್ಲಾ ಹೆದ್ದಾರಿ ಸುರಕ್ಷತಾ ಕಾರ್ಯಪಡೆ ರಚಿಸಬೇಕು. ಈ ಸಮಿತಿಯಲ್ಲಿ ಜಿಲ್ಲಾಧಿಕಾರಿ, ಹಿರಿಯ ಪೊಲೀಸ್ ಅಧಿಕಾರಿಗಳು, NHAI ಅಧಿಕಾರಿಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರು ಇರಬೇಕು. ಪ್ರತಿ ಜಿಲ್ಲೆಯಲ್ಲಿರುವ ಬ್ಲಾಕ್ ಸ್ಪಾಟ್ಗಳನ್ನ ಗುರುತಿಸಿ ಅವುಗಳ ಪರಿಶೀಲನೆ ನಡೆಸಬೇಕು. CCTV ಕ್ಯಾಮೆರಾಗಳು, ವೇಗ ಮಾಪಕಗಳು ಹಾಗೂ ತುರ್ತು ಸ್ಪಂದನ ವ್ಯವಸ್ಥೆಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆಯೇ ಎಂಬುದನ್ನು ಈ ಟಾಸ್ಕ್ ಫೋರ್ಸ್ಗಳು ಖಚಿತಪಡಿಸಬೇಕು. ಇವೆಲ್ಲದಕ್ಕೂ ಕೇಂದ್ರ ಸರ್ಕಾರಕ್ಕೆ 75 ದಿನಗಳ ಗಡುವು ನೀಡಲಾಗಿದೆ. ಮಾರ್ಗಸೂಚಿಗಳ ಅನುಷ್ಠಾನದ ಬಗ್ಗೆ ವಿವರವಾದ ಅನುಪಾಲನಾ ವರದಿ ಸಲ್ಲಿಸಬೇಕು. ವಿವಿಧ ರಾಜ್ಯಗಳು ಮತ್ತು ಏಜೆನ್ಸಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿ 75 ದಿನಗಳೊಳಗೆ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ಯಾವುದೇ ಅಧಿಕಾರಿ ಈ ಆದೇಶವನ್ನ ಪಾಲಿಸದೇ ಇದ್ದರೆ ಅದನ್ನ ನ್ಯಾಯಾಂಗ ನಿಂದನೆ ಅಂದರೆ ಕಂಟೆಂಟ್ ಆಫ್ ಕೋರ್ಟ್ ಅಂತಾಲೆ ಪರಿಗಣಿಸಲಾಗುತ್ತದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ತಂದಿರುವ ಈ ಹೊಸ ನಿಯಮವನ್ನ ತಪ್ಪಿಸಿ ಕೈಚೆಲ್ಲಿ ಕೂರುವ ಹಾಗಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತೆ. ಮಾತ್ರವಲ್ಲದೆ ಹಣದ ಕೊರತೆ ಅಥವಾ ಆಡಳಿತಾತ್ಮಕ ಸಮಸ್ಯೆಗಳಂತಹ ಕಾರಣಗಳನ್ನ ನ್ಯಾಯಾಲಯ ಒಪ್ಪೋದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಬ್ಲಾಕ್ ಸ್ಪಾಟ್ಗಳ ಮೇಲೆ ವಿಶೇಷ ಗಮನ ಹರಿಸಲು ಸೂಚಿಸಲಾಗಿದೆ. ಅಪಘಾತಗಳು ಹೆಚ್ಚು ಸಂಭವಿಸುವ ಸ್ಥಳಗಳನ್ನು ಗುರುತಿಸಿ ಅವುಗಳಲ್ಲಿ ತಾಂತ್ರಿಕ ಸುಧಾರಣೆ ಮಾಡಬೇಕು. ರಸ್ತೆ ವಿನ್ಯಾಸದ ದೋಷಗಳು, ಅಪಾಯಕಾರಿ ತಿರುವುಗಳು ಇತ್ಯಾದಿಗಳನ್ನು ಸರಿಪಡಿಸಬೇಕು. ಅಡ್ವಾನ್ಸ್ಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೂಲಕ ಪ್ರತಿ ಕಿಲೋಮೀಟರ್ಗೂ ನಿಗಾ ವಹಿಸಬೇಕು. ಹೆದ್ದಾರಿಗಳಲ್ಲಿ ತುರ್ತು ಸಂದರ್ಭಗಳಿಗೆ ಆಂಬ್ಯುಲೆನ್ಸ್ ಅಥವಾ ಸ್ಪಂದನಾ ವಾಹನಗಳು ಸದಾ ಸಿದ್ಧವಾಗಿರಬೇಕು. ಲಾರಿ ಚಾಲಕರಿಗಾಗಿ ಪ್ರತ್ಯೇಕ ವಿಶ್ರಾಂತಿ ಕೇಂದ್ರಗಳನ್ನು ನಿರ್ಮಿಸಬೇಕು. ಇದರಿಂದ ಅವರು ರಸ್ತೆ ಮಧ್ಯೆ ವಾಹನ ನಿಲ್ಲಿಸೋದನ್ನ ತಪ್ಪಿಸಬಹುದು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಸುಪ್ರೀಂ ಕೋರ್ಟ್ನ ಈ ಮಾರ್ಗಸೂಚಿಗಳು ಜಾರಿಗೆ ಬಂದರೆ ಭಾರತದ ಹೆದ್ದಾರಿ ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾಗಬಹುದು. ನಾವು ಕೇವಲ ಟೋಲ್ ಶುಲ್ಕವನ್ನ ಪಾವತಿಸುವವರಾಗಿರದೆ ಸುರಕ್ಷಿತ ಸಂಚಾರ ವ್ಯವಸ್ಥೆಯನ್ನ ಪಡೆಯುವುದು ನಮ್ಮ ಹಕ್ಕು ಎಂಬುದನ್ನ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಪ್ರಸಿದ್ಧಿಗಾಗಿ ಅಥವಾ ಲಾಭಕ್ಕಾಗಿ ಅನಧಿಕೃತ ಹೋಟೆಲ್ಗಳು ತೆರೆಯೋದು, ಲಾರಿಗಳು ಅಕ್ರಮವಾಗಿ ಪಾರ್ಕಿಂಗ್ ಮಾಡೋದು ಇವುಗಳೇ ಅಪಘಾತಕ್ಕೆ ಕಾರಣವಾಗ್ತಾ ಇದೆ. ಇವುಗಳನ್ನ ನಿಯಂತ್ರಿಸಿದ್ರೆ ಅಪಘಾತಗಳ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ ಇದೆ ಅನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೀಡಿದ ಡೆಡ್ಲೈನ್ ಒಳಗೆ ಕೆಲಸಗಳನ್ನ ಪೂರ್ಣಗೊಳಿಸಬೇಕಾಗಿದೆ. ರಸ್ತೆ ಸುರಕ್ಷತೆ ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ, ಅದು ನಮ್ಮ ಹಕ್ಕು ಕೂಡ ಹೌದು. ಹಾಗಾಗಿ ಹೆದ್ದಾರಿಗಳಲ್ಲಿ ಉಂಟಾಗುವ ಸಮಸ್ಯೆಗಳನ್ನ ಜನರು ಮುಕ್ತವಾಗಿ ಹೇಳಬಹುದಾಗಿದೆ. ಸ್ನೇಹಿತರೆ, ಹೆದ್ದಾರಿಗಳಲ್ಲಿ ಅಪಘಾತಗಳನ್ನ ಕಡಿಮೆ ಮಾಡಲು ಕೇವಲ ಸರ್ಕಾರದ ನಿಯಮಗಳು ಸಾಕಾಗೋದಿಲ್ಲ, ಚಾಲಕರ ಜವಾಬ್ದಾರಿಯೂ ಅಷ್ಟೇ ಮುಖ್ಯ. ಅತಿವೇಗ, ಮದ್ಯಪಾನ ಮಾಡಿ ಚಾಲನೆ, ಮೊಬೈಲ್ ಬಳಕೆ ಇವುಗಳು ಅಪಘಾತಗಳ ಪ್ರಮುಖ ಕಾರಣಗಳಾಗಿವೆ. ಆದ್ದರಿಂದ ಇಂತಹ ತಪ್ಪುಗಳ ಮೇಲೆ ಕಟ್ಟುನಿಟ್ಟಿನ ದಂಡ ಹಾಗೂ ನಿಗಾ ವ್ಯವಸ್ಥೆ ಅಗತ್ಯವಾಗಿದೆ. ಇದಲ್ಲದೆ ಪಾದಚಾರಿಗಳ ಸುರಕ್ಷತೆ ಕೂಡ ಗಮನಾರ್ಹ ವಿಷಯ. ಹೆದ್ದಾರಿಗಳ ಬಳಿ ಸುರಕ್ಷಿತವಾಗಿ ರಸ್ತೆ ದಾಟಲು ಫುಟ್ ಓವರ್ ಬ್ರಿಡ್ಜ್ ಅಥವಾ ಅಂಡರ್ ಪಾಸ್ಗಳ ವ್ಯವಸ್ಥೆ ಮಾಡೋದು ಅವಶ್ಯಕ. ಅನೇಕ ಅಪಘಾತಗಳು ರಸ್ತೆ ದಾಟುವ ಸಂದರ್ಭದಲ್ಲೇ ಸಂಭವಿಸ್ತಾ ಇರೋದು ಕಳವಳಕಾರಿ ಸಂಗತಿ. ರಸ್ತೆಗಳ ಗುಣಮಟ್ಟವು ಅಪಘಾತಗಳಿಗೆ ನೇರವಾಗಿ ಸಂಬಂಧಿಸಿದೆ. ಹಾನಿಗೊಳಗಾದ ರಸ್ತೆ ಮೇಲ್ಮೈಗಳು ವಾಹನ ನಿಯಂತ್ರಣ ತಪ್ಪುವಂತೆ ಮಾಡುತ್ತವೆ. ಹೀಗಾಗಿ ರಸ್ತೆ ನಿರ್ಮಾಣ ಮತ್ತು ನಿರ್ವಹಣೆಯಲ್ಲಿ ಗುಣಮಟ್ಟದ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ರಾತ್ರಿ ಸಮಯದಲ್ಲಿ ಅಪಘಾತಗಳ ಪ್ರಮಾಣ ಹೆಚ್ಚಾಗುತ್ತೆ. ಇದಕ್ಕೆ ಪ್ರಮುಖ ಕಾರಣ ಸರಿಯಾದ ಲೈಟಿಂಗ್ ಕೊರತೆ. ಹೆದ್ದಾರಿಗಳಲ್ಲಿ ಸ್ಟ್ರೀಟ್ ಲೈಟ್ಸ್, ರಿಫ್ಲೆಕ್ಟರ್ಗಳು ಹಾಗೂ ಸೂಚನಾ ಫಲಕಗಳನ್ನು ಅಳವಡಿಸುವುದು ಅತ್ಯಗತ್ಯ. ಅಪಘಾತವಾದ ನಂತರ ತಕ್ಷಣ ಚಿಕಿತ್ಸೆ ದೊರಕುವುದು ಜೀವ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಗೋಲ್ಡನ್ ಅವರ್ ಒಳಗೆ ಆಂಬ್ಯುಲೆನ್ಸ್ ಸೇವೆ ತಲುಪುವಂತೆ ವ್ಯವಸ್ಥೆಯನ್ನ ಬಲಪಡಿಸಬೇಕು. ತುರ್ತು ಸ್ಪಂದನ ವ್ಯವಸ್ಥೆಗಳು ಸದಾ ಸಜ್ಜಾಗಿರಬೇಕು. ಸಾರ್ವಜನಿಕರಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುವುದು ಕೂಡ ಮಹತ್ವದ್ದಾಗಿದೆ. ಶಾಲೆ ಹಾಗೂ ಕಾಲೇಜು ಮಟ್ಟದಿಂದಲೇ ಟ್ರಾಫಿಕ್ ನಿಯಮಗಳ ಬಗ್ಗೆ ಶಿಕ್ಷಣ ನೀಡೋದ್ರಿಂದ ಭವಿಷ್ಯದ ಚಾಲಕರು ಜವಾಬ್ದಾರಿಯುತವಾಗಿ ವರ್ತಿಸುವ ಸಾಧ್ಯತೆ ಹೆಚ್ಚುತ್ತದೆ. ತಂತ್ರಜ್ಞಾನದ ಬಳಕೆ ಹೆಚ್ಚಿರೋದ್ರಿಂದ ನಿಯಮ ಉಲ್ಲಂಘನೆಗಳನ್ನು ತಡೆಗಟ್ಟಬಹುದು. AI ಕ್ಯಾಮೆರಾಗಳು, ಸ್ಪೀಡ್ ಡಿಟೆಕ್ಷನ್ ಸಿಸ್ಟಮ್ಗಳು ಹಾಗೂ ಈ ಚಲಾನ್ ವ್ಯವಸ್ಥೆಗಳು ಹೆಚ್ಚು ಪರಿಣಾಮಕಾರಿ. ಭಾರೀ ವಾಹನಗಳಾದ ಲಾರಿ ಮತ್ತು ಟ್ರಕ್ ಚಾಲಕರಿಗೆ ವಿಶೇಷ ನಿಯಮಗಳು ಅಗತ್ಯ. ದೀರ್ಘ ಸಮಯ ಚಾಲನೆ ಮಾಡೋದ್ರಿಂದ ದಣಿವು ಉಂಟಾಗಿ ಅಪಘಾತಗಳ ಸಂಭವ ಹೆಚ್ಚಾಗುತ್ತೆ. ಹೀಗಾಗಿ ಅವರಿಗೆ ಕಡ್ಡಾಯ ವಿಶ್ರಾಂತಿ ವ್ಯವಸ್ಥೆ ಮಾಡಬೇಕು. ಹೀಗೆ ನಿಯಮಗಳು, ಜಾಗೃತಿ ಹಾಗೂ ತಂತ್ರಜ್ಞಾನದ ಸಮನ್ವಯದಿಂದ ಮಾತ್ರ ಅಪಘಾತಗಳನ್ನ ಕಡಿಮೆ ಮಾಡಬಹುದು. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಹೆದ್ದಾರಿಯ ಬಗ್ಗೆ ನೀಡಿದ ಮಹತ್ವದ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದರಿಂದ ರಸ್ತೆ ಬದಿ ಅಪಘಾತಗಳು ಕಡಿಮೆ ಆಗುತ್ತವೆಯೇ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.